ಕುಂಭ ರಾಶಿಯವರೇ ಎಚ್ಚರ. ಏಪ್ರಿಲ್ 2026 ಶನಿ ಮಹಾತ್ಮನ ಕೊನೆಯ ಆಟ ಮತ್ತು ಅದೃಷ್ಟದ ಬಾಗಿಲು. ನಮಸ್ಕಾರ ಕುಂಭ ರಾಶಿಯ ನನ್ನೆಲ್ಲ ಆತ್ಮೀಯ ಬಂಧುಗಳೇ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಏಪ್ರಿಲ್ 2026 ತಿಂಗಳು ಹತ್ತಿರ ಬರುತ್ತಿದೆ. ಈ ತಿಂಗಳು ನಿಮ್ಮ ಜೀವನದಲ್ಲಿ ಬಹಳ ನಿರ್ಣಾಯಕ ಬದಲಾವಣೆಗಳನ್ನು ತರಲಿದೆ. ನಾನು ಇಂದು ಯಾವುದೇ ಮುಚ್ಚುಮರೆಯಿಲ್ಲದೆ ನೇರವಾಗಿ ನಿಮ್ಮೊಂದಿಗೆ ಮಾತನಾಡಲಿದ್ದೇನೆ. ಏಕೆಂದರೆ ಏಪ್ರಿಲ್ 2026ರಲ್ಲಿ ನಿಮ್ಮ ರಾಶಿಯ ಮೇಲೆ ಏಕಕಾಲದಲ್ಲಿ 3 ಪ್ರಮುಖ ಗ್ರಹಗಳ ಪ್ರಭಾವ ಉಂಟಾಗಲಿದೆ. ನಿಮ್ಮ ಧನಭಾವ, ಕುಟುಂಬದ ಸ್ಥಾನ ಮತ್ತು ವಾಣಿಯ ಮನೆಯಲ್ಲಿ ಈಗಾಗಲೇ ಶನಿದೇವರು ಕುಳಿತಿದ್ದಾರೆ. ಆದರೆ ಏಪ್ರಿಲ್ ತಿಂಗಳಲ್ಲಿ ಅಲ್ಲಿಗೆ ಮಂಗಳ ಮತ್ತು ಬುಧನ ಆಗಮನವೂ ಆಗಲಿದೆ. ಇದು ನಿಮ್ಮ ಜೀವನದ ಸೂಕ್ಷ್ಮ ಕ್ಷೇತ್ರಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? ಈ ತಿಂಗಳು ನಿಮಗೆ ಸಂಘರ್ಷ ನೀಡುತ್ತದೆಯೇ ಅಥವಾ ಸಂತೋಷ ತರುತ್ತದೆಯೇ? ಎಲ್ಲವನ್ನೂ ವಿವರವಾಗಿ ತಿಳಿಯೋಣ. ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಗ್ರಹಗಳ ಸ್ಥಿತಿ ಮತ್ತು ಸಾಡೆ. ಮೊದಲು ನಾವು ಗ್ರಹಗಳ ಪ್ರಸ್ತುತ ಸ್ಥಿತಿಯನ್ನು ಅರ್ಥಮಾಡಿಕೊಳ್ಳೋಣ. ಕುಂಭ ರಾಶಿಯ ಅಧಿಪತಿ ಶನಿದೇವರು. ಪ್ರಸ್ತುತ ಕುಂಭ ರಾಶಿಯವರಿಗೆ ಸಾಡೆಯ ಕೊನೆಯ ಹಂತ ಅಥವಾ ಅಂತ್ಯಕಾಲ ನಡೆಯುತ್ತಿದೆ. ಶನಿ ಈಗ ಮೀನ ರಾಶಿಯಲ್ಲಿ, ಅಂದರೆ ನಿಮ್ಮ 2ನೇ ಮನೆಯಲ್ಲಿದ್ದಾರೆ. ಕಳೆದ ತಿಂಗಳು ಅಸ್ತಮಿಸಿದ್ದ ಶನಿ ಈಗ ಮತ್ತೆ ಉದಯಿಸಲಿದ್ದಾರೆ. ಇದರರ್ಥ ನಿಮ್ಮ ಸಾಡೆಯ ಕೊನೆಯ ಘಟ್ಟವು ಮತ್ತೆ ಸಕ್ರಿಯಗೊಳ್ಳುತ್ತಿದೆ. ಮಕರ ರಾಶಿಯಿಂದ ಆರಂಭವಾದ ಈ ಕಠಿಣ ಸಮಯ ಕುಂಭ ರಾಶಿಯನ್ನು ಹಾದು ಈಗ ಮೀನ ರಾಶಿಯಲ್ಲಿ ಮುಕ್ತಾಯದ ಹಂತಕ್ಕೆ ತಲುಪಿದೆ. ಇದರರ್ಥ ಕಠಿಣ ಸಮಯ ಈಗ ಕೊನೆಗೊಳ್ಳುವ ಹಾದಿಯಲ್ಲಿದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಆದರೆ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ರಾಹು. ಕುಂಭ ರಾಶಿಯವರು ಶನಿಗಿಂತ ಹೆಚ್ಚಾಗಿ ರಾಹುವಿನಿಂದ ತೊಂದರೆ ಅನುಭವಿಸುತ್ತಿದ್ದಾರೆ. ರಾಹು ನಿಮ್ಮ ರಾಶಿಯಲ್ಲೇ ವಿರಾಜಮಾನನಾಗಿದ್ದು ಕಳೆದ 1 ವರ್ಷದಿಂದ ನಿಮ್ಮಿಂದ ಕೆಲವು ಅತಿಯಾದ ಹಂಬಲದ ಅಥವಾ ಸಾಮರ್ಥ್ಯ ಮೀರಿ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಮಾಡಿದ್ದಾನೆ. ಇದರಿಂದ ಮಾನಸಿಕ ಅಶಾಂತಿ ಹೆಚ್ಚಾಗಿದೆ. ಹಾಗೆಯೇ ಕೇತು 7ನೇ ಮನೆಯಲ್ಲಿದ್ದು ವೈವಾಹಿಕ ಜೀವನದಲ್ಲಿ ಸ್ವಲ್ಪ ದೂರವನ್ನು ತಂದಿದ್ದಾನೆ. ಏಪ್ರಿಲ್ ತಿಂಗಳ ಪ್ರಮುಖ ಬದಲಾವಣೆಗಳು. ಈಗ ಏಪ್ರಿಲ್ ತಿಂಗಳ ದೊಡ್ಡ ಬದಲಾವಣೆಗಳತ್ತ ಗಮನ ಹರಿಸೋಣ. ಏಪ್ರಿಲ್ 2ರಂದು ಮಂಗಳ ದೇವನು ನಿಮ್ಮ ಧನ ಸ್ಥಾನಕ್ಕೆ ಪ್ರವೇಶಿಸಿ ಶನಿಯೊಂದಿಗೆ ಮಹಾಯೋಗವನ್ನು ರೂಪಿಸುತ್ತಾನೆ. ಏಪ್ರಿಲ್ 10ರಂದು ಬುಧನು ಇದೇ ಸ್ಥಾನಕ್ಕೆ ಬರುತ್ತಾನೆ, ಆದರೆ ಇಲ್ಲಿ ಬುಧ ನೀಚ ರಾಶಿಯಲ್ಲಿದ್ದಾನೆ. ಏಪ್ರಿಲ್ 14ರಂದು ಸೂರ್ಯ ದೇವನು ನಿಮ್ಮ ಪರಾಕ್ರಮ ಭಾವದಲ್ಲಿ ಉಚ್ಚ ರಾಶಿಯನ್ನು ಪ್ರವೇಶಿಸುತ್ತಾನೆ. ಏಪ್ರಿಲ್ 19ರಂದು ಶುಕ್ರನು ಕೇಂದ್ರ ಸ್ಥಾನದಲ್ಲಿ ತನ್ನದೇ ರಾಶಿಗೆ ಬರುತ್ತಾನೆ. ಏಪ್ರಿಲ್ 30ರಂದು ಬುಧ ಮತ್ತು ಸೂರ್ಯನ ಬುಧಾದಿತ್ಯ ರಾಜಯೋಗ ನಿರ್ಮಾಣವಾಗುತ್ತದೆ. ಇದರ ಒಟ್ಟಾರೆ ಅರ್ಥವೆಂದರೆ ತಿಂಗಳ ಆರಂಭದಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು ಮತ್ತು ತಿಂಗಳ ಅಂತ್ಯದಲ್ಲಿ ನೀವು ಪ್ರಗತಿಯ ಲಾಭವನ್ನು ಪಡೆಯುತ್ತೀರಿ. ಮೊದಲ ಹಂತ ಏಪ್ರಿಲ್ 1ರಿಂದ 14 ಎಚ್ಚರಿಕೆಯ ಕಾಲ. ಏಪ್ರಿಲ್ ಮೊದಲ ಹಂತವು ಸ್ವಲ್ಪ ಸಂಭಾಳಿಸಿಕೊಂಡು ಹೋಗಬೇಕಾದ ಸಮಯ. ಶನಿ ಮತ್ತು ಮಂಗಳನ ವಿರೋಧಾಭಾಸದ ಯೋಗವು 2ನೇ ಮನೆಯಲ್ಲಿರುವುದರಿಂದ ಇದು ನಿಮ್ಮ ಉಳಿತಾಯದ ಮೇಲೆ ಪರಿಣಾಮ ಬೀರಬಹುದು ಅಥವಾ ಅನಿರೀಕ್ಷಿತ ವೆಚ್ಚಗಳನ್ನು ತರಬಹುದು. ಕುಟುಂಬದಲ್ಲಿ ಉದ್ವಿಗ್ನತೆ ಮತ್ತು ಅಶಾಂತಿ ಉಂಟಾಗುವ ಸಾಧ್ಯತೆಯಿದೆ. ವಿಶೇಷ ಸೂಚನೆ: 2ನೇ ಮನೆಯು ನಿಮ್ಮ ವಾಣಿಯ ಸ್ಥಾನವಾಗಿದೆ. ಶನಿ ಮತ್ತು ಮಂಗಳನ ಪ್ರಭಾವದಿಂದ ನಿಮ್ಮ ಮಾತು ಅನಿಯಂತ್ರಿತವಾಗಬಹುದು. ನೀವು ಏನು ಮಾತನಾಡುತ್ತೀರೋ ಅದರಂತೆಯೇ ಫಲ ಸಿಗುತ್ತದೆ, ಆದ್ದರಿಂದ ಮಾತಿನ ಮೇಲೆ ನಿಯಂತ್ರಣವಿರಲಿ. ಏಪ್ರಿಲ್ 10ರ ನಂತರ ಬುಧನು ನೀಚ ಸ್ಥಿತಿಯಲ್ಲಿರುವುದರಿಂದ ಹಣಕಾಸಿನ ದಾಖಲೆಗಳು, ಬ್ಯಾಂಕ್ ವ್ಯವಹಾರಗಳು ಅಥವಾ ಯಾವುದೇ ಒಪ್ಪಂದಗಳಿಗೆ ಸಹಿ ಮಾಡುವ ಮೊದಲು 2 ಬಾರಿ ಪರೀಕ್ಷಿಸಿ. ಯಾರಿಗಾದರೂ ಹಣ ನೀಡುವಾಗ ಅಥವಾ ಪಡೆಯುವಾಗ ರಶೀದಿಗಳನ್ನು ತೆಗೆದುಕೊಳ್ಳಲು ಮರೆಯಬೇಡಿ. ಆರೋಗ್ಯ ಮತ್ತು ದೈನಂದಿನ ಜೀವನ. ನಿಮ್ಮ ರಾಶಿಯಲ್ಲಿ ರಾಹು ಇರುವುದರಿಂದ ನಿದ್ರೆ ಕಡಿಮೆಯಾಗುವುದು, ಮಾನಸಿಕ ಅಶಾಂತಿ ಮತ್ತು ತಲೆನೋವು ಕಾಣಿಸಿಕೊಳ್ಳಬಹುದು. ಇದಕ್ಕೆ ಒಂದೇ ಪರಿಹಾರವೆಂದರೆ ನಿಮ್ಮ ದಿನಚರಿಯನ್ನು ಸುಧಾರಿಸಿಕೊಳ್ಳುವುದು. ಕುಂಭ ರಾಶಿಯವರ ದಿನಚರಿಯು ಈಗ ಎಲ್ಲಾ ರಾಶಿಗಳಿಗಿಂತ ಹೆಚ್ಚು ಅಸ್ತವ್ಯಸ್ತಗೊಂಡಿದೆ. ಸರಿಯಾದ ಸಮಯಕ್ಕೆ ಏಳುವುದು, ಮಲಗುವುದು ಮತ್ತು ಧ್ಯಾನ ಮಾಡುವುದನ್ನು ರೂಢಿಸಿಕೊಳ್ಳಿ. ಪ್ರಾಣಾಯಾಮ ಮತ್ತು ಮೆಡಿಟೇಷನ್ ನಿಮಗೆ ದೊಡ್ಡ ಆಯುಧಗಳಾಗಲಿವೆ. ವೃತ್ತಿ ಮತ್ತು ಸಂಬಂಧಗಳು. ವೃತ್ತಿ ಜೀವನದ ಬಗ್ಗೆ ಹೇಳುವುದಾದರೆ ಈ ತಿಂಗಳು ಶನಿಯ ನಿಯಮದಂತೆ ನೀವು ಹೆಚ್ಚು ಶ್ರಮಪಡಬೇಕಾಗುತ್ತದೆ. ಫಲಿತಾಂಶಗಳು ಸ್ವಲ್ಪ ತಡವಾಗಿ ಸಿಗಬಹುದು, ಆದರೆ ಸಿಗುವ ಫಲಿತಾಂಶವು ಬಹಳ ಭದ್ರವಾಗಿರುತ್ತದೆ. ಸಂಬಂಧಗಳ ವಿಷಯದಲ್ಲಿ 7ನೇ ಮನೆಯಲ್ಲಿರುವ ಕೇತು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಅಂತರವನ್ನು ಉಂಟುಮಾಡಿರಬಹುದು. ನೀವು ಒಟ್ಟಿಗೆ ಇದ್ದರೂ ಮನಸ್ಸಿನಿಂದ ದೂರವಿರುವಂತೆ ಅನಿಸಬಹುದು. ಇದಕ್ಕೆ ಪರಿಹಾರವೆಂದರೆ ಸಂವಾದ. ತಾಳ್ಮೆಯಿಂದ ಕುಳಿತು ಮಾತನಾಡುವುದರಿಂದ ತಪ್ಪು ತಿಳುವಳಿಕೆಗಳು ದೂರವಾಗುತ್ತವೆ. 2ನೇ ಹಂತ ಏಪ್ರಿಲ್ 14ರ ನಂತರ ಶುಭ. ಏಪ್ರಿಲ್ 14ರ ನಂತರ ಸೂರ್ಯನು ಉಚ್ಚ ರಾಶಿಯನ್ನು ಪ್ರವೇಶಿಸಿದಾಗ ನಿಮ್ಮ ಧೈರ್ಯ ಹೆಚ್ಚಾಗುತ್ತದೆ.
ಇದು ಕೇವಲ ದೈಹಿಕ ಶಕ್ತಿಯಲ್ಲ, ಬದಲಾಗಿ ನಿರ್ಣಾಯಕ ಕಾರ್ಯಗಳನ್ನು ಮಾಡುವ ಧೈರ್ಯ. ಸ್ಥಗಿತಗೊಂಡಿದ್ದ ಕೆಲಸಗಳು, ವಿಶೇಷವಾಗಿ ಸರ್ಕಾರಿ ಕೆಲಸಗಳು ಅಥವಾ ದಾಖಲೆಗಳ ಸಮಸ್ಯೆಗಳು ಈಗ ವೇಗವನ್ನು ಪಡೆದುಕೊಳ್ಳುತ್ತವೆ. ಏಪ್ರಿಲ್ 19ರಂದು ಶುಕ್ರನು ಕೇಂದ್ರ ಸ್ಥಾನಕ್ಕೆ ಬರುವುದರಿಂದ ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ. ತಾಯಿಯ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ ಮತ್ತು ಅವರ ಆಶೀರ್ವಾದ ನಿಮಗೆ ದೊರೆಯುತ್ತದೆ. ಆಸ್ತಿ ಖರೀದಿ ಅಥವಾ ವಾಹನ ಸುಖದ ಯೋಗಗಳು ಇವೆ. ಈ ಹಿಂದೆ ಆಸ್ತಿ ವಿಷಯದಲ್ಲಿ ಮಾಡಿದ್ದ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲು ಇದು ಒಳ್ಳೆಯ ಸಮಯ. ದೇವಗುರು ಬೃಹಸ್ಪತಿಯು ತ್ರಿಕೋನ ಸ್ಥಾನದಲ್ಲಿರುವುದರಿಂದ ಮಕ್ಕಳ ಪ್ರಗತಿಯಾಗಲಿದೆ. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಬಹಳ ಅನುಕೂಲಕರವಾಗಿದೆ. ವಿಶೇಷವಾಗಿ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರಿಗೆ ಉತ್ತಮ ಫಲಿತಾಂಶ ಸಿಗಲಿದೆ. ಇನ್ನು ಕೊನೆಯದಾಗಿ ಪರಿಹಾರಗಳು. ಈ ತಿಂಗಳನ್ನು ಇನ್ನಷ್ಟು ಉತ್ತಮಗೊಳಿಸಲು ನೀವು ಈ ಕೆಳಗಿನ ಸರಳ ಪರಿಹಾರಗಳನ್ನು ಮಾಡಬಹುದು. ಶನಿ ಶಾಂತಿ. ಶನಿವಾರದಂದು ಅಶ್ವತ್ಥ ಮರಕ್ಕೆ ನೀರನ್ನು ಅರ್ಪಿಸಿ ಮತ್ತು ಶನಿ ಮಂತ್ರ ಓಂ ಪ್ರಾಂ ಪ್ರೀಂ ಪ್ರೌಂ ಸಾ ಶನೈಶ್ಚರಾಯ ನಮಃ ಜಪಿಸಿ. ಹನುಮಾನ್ ಚಾಲೀಸಾ. ಪ್ರತಿದಿನ ಹನುಮಾನ್ ಚಾಲೀಸಾವನ್ನು ಪಠಿಸಿ. ರಾಹು ಶಾಂತಿ. ರಾತ್ರಿ ಸಮಯದಲ್ಲಿ ಓಂ ರಾಹವೇ ನಮಃ ಮಂತ್ರ ಜಪಿಸಿ ಮತ್ತು ದುರ್ಗಾ ಚಾಲೀಸಾ ಪಠಿಸಿ. ಮಂಗಳನ ಪರಿಹಾರ. ಮಂಗಳವಾರದಂದು ಕೆಂಪು ಬೇಳೆಯನ್ನು ಲಾಲ ಮಸೂರ ದಾಲ್ ದಾನ ಮಾಡಿ. ಶುಕ್ರನ ಪರಿಹಾರ. ಏಪ್ರಿಲ್ 19ರ ನಂತರ ಮನೆಯಲ್ಲಿ ಕರ್ಪೂರದ ಸುಗಂಧವನ್ನು ಹರಡಿ ಮತ್ತು ಸಂಜೆ ಶ್ರೀ ಸ್ತೋತ್ರ ಪಠಿಸಿ. ಪ್ರಿಯ ಕುಂಭ ರಾಶಿಯವರೇ, ಏಪ್ರಿಲ್ 2026 ನಿಮ್ಮ ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತದೆ ಮತ್ತು ಪುರಸ್ಕಾರವನ್ನು ನೀಡುತ್ತದೆ. ಮೊದಲು ತಾಳ್ಮೆಯಿಂದಿರಿ, ನಂತರ ಪ್ರಗತಿ ತಾನಾಗಿಯೇ ಹುಡುಕಿಕೊಂಡು ಬರುತ್ತದೆ. ಇದು ಸಾಡೆಸಾತಿಯ ಕೊನೆಯ ಹಂತ. ಕತ್ತಲೆಯ ರಾತ್ರಿಯ ಅಂತ್ಯ ಸಮೀಪಿಸಿದೆ. ಶೀಘ್ರದಲ್ಲೇ ಹೊಸ ಬೆಳಕು ಬರಲಿದೆ. ನಿಮ್ಮ ಜನ್ಮ ಕುಂಡಲಿಯನ್ನು ಆಧರಿಸಿ ಈ ಭವಿಷ್ಯವು ಸ್ವಲ್ಪ ಬದಲಾಗಬಹುದು. ವೈಯಕ್ತಿಕ ಸಮಾಲೋಚನೆಗಾಗಿ ನೀವು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಕುಂಭ ರಾಶಿಯ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಸ್ವಸ್ಥವಾಗಿರಿ, ಸಂತೋಷವಾಗಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಹರ ಹರ ಮಹಾದೇವ್.